ಆರ್ ಅಶೋಕ್ ಅವರು ಕರೀತಾ ಇದ್ದಾರೆ ವಿಧಾನಸೌಧದ ಲಾಂಜ್ನಲ್ಲಿ ಅಂತ ಒಂದು ಚೀಟಿ ಬಂತು. ಅವ್ರನ್ನ ಮಾತಾಡ್ಸೋಣ ಅಂತ ಹೇಳಿ ನಾನು ಕಿಶೋರು MLC ಪುತ್ತೂರು MLC ವಿಧಾನಸೌಧದ ಲಾಂಜಿಗೆ ಬಂದ್ವಿ. ಅವ್ರ ಹತ್ರ ಮಾತಾಡಿ ನಾನು ಕಾರಿಡಾರಿಂದ ಹೊರಗೆ ಬರಬೇಕಾದ್ರೆ ಆಮೇಲೆ ನಂಗೆ ಗೊತ್ತಾಯಿತು, ಒಂದು 3-4 ಜನ ಹಲ್ಲೆ ಮಾಡಲಿಕ್ಕೆ ಬಂದರು. ನೀನು ಕೊಲೆ ಮಾಡ್ತೀವಿ, ನಿನ್ನ ಹೆಣನ ಕಳಿಸ್ತೀವಿ, ನೀನು ಪೀಸ್ ಮಾಡಿ ಹಾಕ್ತೀವಿ, ನೀನು ಬೆಳಗಾಮಿಂದ ನಿನ್ನ ಹೆಣನೇ ಹೋಗೋದು ಅನ್ನುವ ಬೆದರಿಕೆ ಜೊತೆಗೆ ಹಲ್ಲೆ ಮಾಡಲಿಕ್ಕೆ ಬಂದರು. ಕಿಶೋರು ನನ್ನನ್ನು ತಡೆದು ಅದರಷ್ಟೊತ್ತಿಗೆ ಮಾರ್ಷಲ್ರು ಸಕ್ರಿಯವಾಗಿ ಆ ಕಾರಿಡಾರ್ನ ಗೇಟ್ನ ಕ್ಲೋಸ್ ಮಾಡಿ ಕೊನೆಗೆ ಒಂದು 10 ನಿಮಿಷಕ್ಕೂ ಹೆಚ್ಚು ಕಾಲ ಅವ್ರು ಗೇಟ್ ಒದೆಯೋದು, ಅವ್ನ ಹೆಣ ಕಳಿಸ್ತೀವಿ ಬಿಡ್ರಿ ಅವನ್ನ ಅಂತ ಕೂಗಾಟ ಮಾಡೋದು ಎಲ್ಲ ನಡೀತು. ಕೊನೆಗೆ ಮಾರ್ಷಲ್ಗಳು ಅವ್ರನ್ನ ಕಸ್ಟಡಿಗೆ ತಗೊಂಡ್ರು ಅಂತ ಗೊತ್ತಾಯಿತು. ನಾನು ಧರಣಿ ಕೂತ್ಕೊಂಡೆ ಅಲ್ಲೇನೆ. ನನ್ನ ಜೊತೆಗೆ ಅವಾಗ ಉಪಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅವರು ಬಂದು ಕೂತ್ಕೊಂಡ್ರು. ಹಿಂದ್ಗಡೆ ಇನ್ಯಾರಿದ್ರು ಅಂತ ನಾನು ಗಮನಿಸಲಿಲ್ಲ. ಬಹುಶಃ ಚನ್ನಬಸಪ್ಪ ಇದ್ದರು, ಕಿಶೋರ್ ಇದ್ದರು, ಕೂತ್ಕೊಂಡ್ವಿ. ಆಮೇಲೆ ಸಭಾಪತಿಗಳು ಕರೀತಾ ಇದ್ದಾರೆ. ಜೊತೆಗೆ ಇವರು ಹೇಳಿದರು, ಸರ್ ಸಭಾಪತಿಗಳಿಗೆ ದೂರು ಕೊಟ್ಬಿಡಿ, ಕರೀತಾ ಇದ್ದಾರಲ್ಲ ಅಂತೇಳಿ ಹೇಳಿದರು. ನಾವು ಸಭಾಪತಿಗಳನ್ನು ಕರೀತಾ ಇದ್ದಾರೆ ಅಂತ ಭೇಟಿ ಮಾಡಲಿಕ್ಕೆ ಹೋದೆ. ಸಭಾಪತಿಗಳಿಗೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ವಿ. ಒಂದು ರೈಟಿಂಗಲ್ಲಿ ಕೊಡಿ ಅಂತ ಹೇಳಿದರು. ರೈಟಿಂಗ್ನಲ್ಲೂ ಕೂಡ ಕಂಪ್ಲೇಂಟ್ನ ಕೊಟ್ವಿ. ಒಂದು ಸುವರ್ಣಸೌಧದ ಮೆಟ್ಟಿಲಿನ ಮೇಲೆ ನನ್ನ ಮೇಲೆ ಹಲ್ಲೆ ನಡೆಸುವಂಥ ಕೆಲಸ ಮಾಡಿದ್ದು, ಅದಕ್ಕೆ ಸಂಕನೂರವರು ದೂರು ಕೊಟ್ಟರು. ಅರುಣ್ ಅವರು, DS ಅರುಣ್ ಅವರು, ಶಂಕನೂರವರು ದೂರು ಕೊಟ್ಟರು. ಕಿಶೋರ್ ಅವರು ವಿಧಾನಮಂಡಲದ ಮೊಗಸಾಲೆಯಲ್ಲಿ ಹಲ್ಲೆ ಮಾಡೋಕ್ಕೆ ಬಂದಿದ್ದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟರು. ಈ ದೂರುಗಳನ್ನು ಕೊಟ್ವಿ. ಆಮೇಲೆ ಇವರೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮಗೊಂದು ದೂರು ಸಲ್ಲಿಸಿದ್ದಾರೆ ಅಂತ ಹೇಳಿದರು. ನಾನು ಅವಾಗ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ನಡೆದಿದ್ದೇನು ಅನ್ನೋದನ್ನು. ಕೊನೆಗೆ ಅವ್ರು ಹೇಳಿದರು, ನಾನು ಎಲ್ಲ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿದಪ್ಪ, ಆ ಥರದ್ದೇನು ಕಾಣಲಿಲ್ಲ, ಅವರಿಗೂ ತೋರಿಸಿದ್ದೀನಿ, ನೀನು ಕೊಡು, ಏನು ಸಮಜಾಯಿಸಿ ಕೊಡ್ತೀಯ ಕೊಡು, ನಾನು ಅದನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದರು. ನಾನು ಸಮಜಾಯಿಸಿಯನ್ನು ರೈಟಿಂಗ್ನಲ್ಲೇ ಕೊಟ್ಟೆ. ಅಲ್ಲಿ ನಡೆದಿದ್ದ ಘಟನೆಗಳಿಗೆ ಸಂಬಂಧಪಟ್ಟಂತೆ ಏನು ನಡೀತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಕೊಟ್ಟೆ. ಸುಮಾರು 5 ಗಂಟೆ 25-30 ನಿಮಿಷ ಇರ್ಬೋದು. ಮತ್ತೆ ಬೆಲ್ ಆಯಿತು. ಅವರು ರೂಲಿಂಗನ್ನು ಹೇಳಿ ಜನಗಣಮನದ ನಂತರ ಅನಿರ್ದಿಷ್ಟಾವಧಿಗೆ ಸಭೆಯನ್ನು ಮುಂದೂಡಿದ ನಂತರ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಉಪಮುಖ್ಯಮಂತ್ರಿಗಳು, ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹಿರಿಯ ಶಾಸಕರಾದ ನಜೀರ್ ಅಹಮದ್ ಅವರು, ಬಸವನಗೌಡ ಬಾದರ್ಲಿ ಅವರು, ಚಂದ್ರರಾಜ್ ಹಟ್ಟಿಹೊಳಿಯವರು ಏಕವಚನದಲ್ಲಿ ನಿಂದಿಸ್ತಾ ನನ್ನ ಕುಟುಂಬ, ನನ್ನ ತಾಯಿ ಅವರೆಲ್ಲರನ್ನೂ ನಿಂದಿಸ್ತಾ ನಿನ್ನ ಕತೆ ಮುಗಿಸ್ತೀವಿ ಅಂತ ಬೆದರಿಕೆ ಹಾಕಿ ಬಾರೋ ಇಲ್ಲಿ ಅಂತ ನುಗ್ಗಿ ಏರಲಿಕ್ಕೆ ಬಂದರು. ಮಾರ್ಷಲ್ರ ರಕ್ಷಣೆಯಲ್ಲಿ ನಾನು ಹೆದರು ಹೋಗಬಾರ್ದು ಅಂತ ಕೆಲವು ಕಾಲ ಅಲ್ಲೇ ನಿಂತೆ. ಆಮೇಲೆ ಮಾರ್ಷಲ್ರ ರಕ್ಷಣೆಯಲ್ಲಿ ಸಭಾಧ್ಯಕ್ಷ ಕೊಠಡಿಗೆ ಹೋಗಿ ಅಲ್ಲಿ ನಡೆದ ವಿದ್ಯಮಾನಗಳನ್ನು ಕೂಡ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿಯವರು ಮತ್ತು ಉಪನಾಯಕರಾದ ಸುನೀಲ್ ವಲ್ಯಾಪರೆ ಅವರು, ಉಳಿದೆಲ್ಲ ವಿಧಾನ ಪರಿಷತ್ತಿನ ಭಾಜಪದ ಸದಸ್ಯರು ರೈಟಿಂಗ್ನಲ್ಲಿ ದೂರು ಕೊಟ್ಟರು. ಆಮೇಲೆ ಸಭಾಪತಿಗಳು ADGP ಅವ್ರನ್ನ ಕರೆದ್ರು. ಲ್ಯಾಂಡ್ ಆರ್ಡರ್ ಅಲ್ಲ, ADGP ಅವರು ಲ್ಯಾಂಡ್ ಆರ್ಡರ್ ಕರೆದು ಅವ್ರಿಗೆ ಡೈರೆಕ್ಷನ್ ಕೊಟ್ಟರು. ನೋಡಿ, ಒಳಗಡೆ ನಮ್ಮ ಮಾರ್ಷಲ್ಲು, ಹೊರಗಡೆ ನಿಮ್ಮದು ಜವಾಬ್ದಾರಿ. CT ರವಿ ಅವ್ರನ್ನ ಯಾವುದೇ ತೊಂದರೆ ಆಗದಂತೆ ನೀವು ಅವರ ಮನೆಗೆ ತಲುಪಿಸ್ಬೇಕು, ಒಂದು ಸಣ್ಣ ಲೋಪದೋಷವೂ ಆಗಬಾರ್ದು ಅಂತ ಹೇಳಿ
ಅವರಿಗೆ ಡೈರೆಕ್ಷನ್ ಕೊಟ್ಟು, ಮತ್ತು ಇಲ್ಲಿ ವಿಧಾನಮಂಡಲದಲ್ಲಿ ಯಾರ್ಯಾರು ಹಲ್ಲೆ ನಡೆಸಿದ್ರು ಅವ್ರ ಮೇಲೆ ತನಿಖೆ ನಡೆಸಿ ಕ್ರಮ ತಗೊಳ್ಳಿ, ಕೇಸ್ ಬುಕ್ ಮಾಡಿ ಅಂತ ಮೌಖಿಕವಾಗಿ ನಮ್ಮ ಎದುರುಗಡೆನೇ ಹೇಳಿದರು. ಅವ್ರು ಹೇಳಿದರು, ಕೆಲವ್ರನ್ನ ಈಗಾಗಲೇ ಕಸ್ಟಡಿಗೆ ತೊಗೊಂಡಿದ್ದೀವಿ ಸರ್, ಆ್ಯಕ್ಷನ್ ಆಗತ್ತೆ ಅಂತಕ್ಕನ್ನೋ ಮಾತನ್ನು ಅವ್ರು ಹೇಳಿದರು. ನಮ್ಮ ಹತ್ರ CCTV ಫುಟೇಜನ್ನು ಪರಿಶೀಲನೆ ಮಾಡ್ತಾಯಿದ್ದೀವಿ, ಆ್ಯಕ್ಷನ್ ಆಗತ್ತೆ ಅಂತ ಹೇಳಿದರು. ವಿಧಾನಮಂಡಲದೊಳಗೆ ನಡೆದಂಥ ಘಟನೆಗಳು ಅದು ಕುರಿತಂತೆ ನಾವೆಲ್ಲ ಪಕ್ಷದ ಪ್ರಮುಖರು ತೀರ್ಮಾನ ಮಾಡಿ, ಈ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ಇಲ್ಲಿ ಒಳಗೇನೆ ಗೂಂಡಾಗಳಂತೆ ವರ್ತಿಸಿ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ಸುವರ್ಣಸೌಧದ ಮೆಟ್ಟಿಲಿನ ಬಳಿ ಧರಣಿ ಕೂತ್ಕೊಂಡ್ವಿ. ಸುಮಾರು 6:20, 6:15 ಇರಬಹುದು. 6:45 ಹೊತ್ತಿಗೆ ನಮ್ಮನ್ನೆಲ್ಲರನ್ನು ಏಕಾಏಕಿ ಅಲ್ಲಿಂದ ಎತ್ಕೊಂಡು ಹೋದರು. ನನ್ನನ್ನು ಪ್ರತ್ಯೇಕ ಮಾಡಿ ನನ್ನನ್ನು ಒಂದು ಪೊಲೀಸ್ ವ್ಯಾನಿಗೆ, ಸಂಕನೂರು ಆಕಸ್ಮಿಕ ಒಳಗೆ ಸೇರಿಕೊಂಡ್ರು, ಇಲ್ಲಾಂದರೆ ಅವರು ಸಂಕನೂರವ್ರನ್ನೂ ಒಳಗೆ ಕರ್ಕೋತಿರ್ಲಿಲ್ಲ. ಅಲ್ಲಿಂದ ಎತ್ಕೊಂಡು ಹೋಗಿ ಮೊದಲು ಹಿರೇಬಾಗೇವಾಡಿಗೆ ಕರ್ಕೊಂಡು ಹೋದರು. ಹಿರೇಬಾಗೇವಾಡಿಯಿಂದ ನನ್ನನ್ನು ಮತ್ತೆ ಪ್ರತ್ಯೇಕವಾಗಿ ಖಾನಾಪುರಕ್ಕೆ ಕರ್ಕೊಂಡು ಹೋದರು. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಕ್ಟಾಗಿ ನಮ್ಗೆ ಯಾರೂ ಸ್ಪಷ್ಟವಾಗಿ ಹೇಳ್ತಿರಲಿಲ್ಲ. ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದರು. ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಖಾನಾಪುರ ಠಾಣೆಗೆ ಕೂತ್ಬಿಟ್ರು. ನಾವು ಕೇಳಿದ್ರೆ, ಯಾವ ಕಾರಣಕ್ಕೆ ನೀವು ನಮ್ಮನ್ನು ಕರ್ಕೊಂಡು ಬಂದಿದ್ದೀರಿ, ಅರೆಸ್ಟ್ ಮಾಡಿದ್ದೀರಾ, ಅರೆಸ್ಟ್ ಮಾಡಿದರೆ ಮಾಹಿತಿ ಕೊಡಿ. ಅವರವ್ರ ಅಧಿಕಾರಿಗಳು ಅವರವರು ಒಳಗೋಗೋರು, ಗುಸುಗುಸು ಪಿಸುಗುಸು ಅಂತ ಮಾತಾಡೋರು, ಫೋನ್ ತಗೊಳ್ಳೋರು. ಅಷ್ಟೊತ್ತಿಗೆ ಕಮಿಷನರು ಬಂದರು, ಬೆಳಗಾಂ ಮಹಾನಗರದ ಪೊಲೀಸ್ ಕಮಿಷನರು. ಅವರವರೇ ಮೀಟಿಂಗ್ ನಡೀತಾ ಇತ್ತು. ಕೆಲವು ಗಂಟೆಗಳ ನಂತರ ಉಳಿದೆಲ್ಲ ಸದಸ್ಯರುಗಳಿಗೆ ಮಾಹಿತಿ ಹೋಗಿ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿಯವರು, ಅಶೋಕ್ ಅವರು, ಇವರೆಲ್ಲರೂ ಖಾನಾಪುರ ಪೊಲೀಸ್ ಠಾಣೆಗೆ ಬಂದರು. ಬಹುಶಃ ಇವರೆಲ್ಲ ಬರಬೇಕಾದ್ರೆ 9:30 ನೀವು ಖಾನಾಪುರಕ್ಕೆ ಬರಬೇಕಾದ್ರೆ 8:30 9 ಗಂಟೆ ಇರ್ಬೋದು. ಅಶೋಕ್ ಅವ್ರು ಬರ್ಬೇಕಾದ್ರೆ 9:30 ಇರ್ಬೋದು. ಇವರು ಬಂದರು. ನನ್ನನ್ನು ಭೇಟಿ ಮಾಡಲಿಕ್ಕೆ ಅಂತ ಸ್ಥಳೀಯ ಶಾಸಕರು ವಕೀಲರನ್ನು ನಿಯೋಜನೆ ಮಾಡಿದರು. ವಕೀಲರನ್ನ ಒಳಗಡೆ ಬಿಡಲೇ ಇಲ್ಲ. ನಾನು ನಮ್ಮ ವಕೀಲರು ಬಂದಿದ್ದಾರೆ ಬಿಡಿ ಅಂದ್ರೂ ಬಿಡಲೇ ಇಲ್ಲ. ಅವ್ರನ್ನ ಗೇಟ್ನಲ್ಲೇ ತಡೆ ಹಿಡಿದು ನಿಲ್ಲಿಸಿದ್ರು.